ಜೀವನವು ನಿಮಗೆ ಎರಡನೇ ಅವಕಾಶವನ್ನು ನೀಡಿದಾಗ ಹಳೆಯ ತಪ್ಪುಗಳನ್ನು ಎಂದಿಗೂ ಪುನರಾವರ್ತಿಸಬೇಡಿ. ಸಮಯ ಅಥವಾ ಅದೃಷ್ಟದ ಬಗ್ಗೆ ಎಂದಿಗೂ ಅಹಂಕಾರ ತೋರಬೇಡಿ, ಏಕೆಂದರೆ ಕಠಿಣ ದಿನಗಳನ್ನು ಹೊಂದಿರುವವರು ಸಹ ಹೊಸ ಬೆಳಗ್ಗೆ ನೋಡುತ್ತಾರೆ. ಒಬ್ಬ ವ್ಯಕ್ತಿಯು ಶಿಕ್ಷಣದ ಮೊದಲು ಮೌಲ್ಯಗಳನ್ನು, ವ್ಯವಹಾರದ ಮೊದಲು ನಡವಳಿಕೆಯನ್ನು ಮತ್ತು ದೇವರ ಮುಂದೆ ಹೆತ್ತವರನ್ನು ಗುರುತಿಸಿದರೆ ಅವರು ಜೀವನದಲ್ಲಿ ಎಂದಿಗೂ ಕಷ್ಟಗಳನ್ನು ಎದುರಿಸುವುದಿಲ್ಲ ಎಂದು ಕೃಷ್ಣ ಹೇಳುತ್ತಾರೆ. ಸ್ವಹಿತಾಸಕ್ತಿಯ ಮೇಲೆ ನಿರ್ಮಿಸಲಾದ ಸಂಬಂಧಗಳು ಎಂದಿಗೂ ನಿಜವಾಗಿ ರೂಪುಗೊಳ್ಳುವುದಿಲ್ಲ ಮತ್ತು ಪ್ರೀತಿಯ ಮೂಲಕ ರಚಿಸಲಾದ ಸಂಬಂಧಗಳು ಎಂದಿಗೂ ಮುರಿಯಲು ಸಾಧ್ಯವಿಲ್ಲ. ಜೀವನದ ಯುದ್ಧದಲ್ಲಿ ನೀವು ಆಗಾಗ್ಗೆ ಕೃಷ್ಣ ಮತ್ತು ಅರ್ಜುನನಾಗಿರಬೇಕು. ನಿಮ್ಮ ಸ್ವಂತ ಮಹಾಭಾರತವನ್ನು ನಿಮ್ಮ ಸಾರಥಿಯಾಗಿ ಹೋರಾಡಬೇಕು. ಮೌನವಾಗಿ ಉಳಿಯುವುದು ಯಾವಾಗಲೂ ಸೂಕ್ತವಲ್ಲ. ಅಗತ್ಯವಿದ್ದಾಗ ಜನರು ವಿರೋಧಿಸಲು ವಿಫಲವಾದ ಕಾರಣ ಅನೇಕ ಅನಾಹುತಗಳು ಉದ್ಭವಿಸಿದವು ಎಂದು ಇತಿಹಾಸ ತೋರಿಸುತ್ತದೆ. ಸತ್ಯವು ಶಸ್ತ್ರಚಿಕಿತ್ಸೆಯಂತಿದೆ. ಇದು ಸ್ವಲ್ಪ ನೋವನ್ನು ಉಂಟುಮಾಡಬಹುದು, ಆದರೆ ಅಂತಿಮವಾಗಿ ಪರಿಹಾರವನ್ನು ತರುತ್ತದೆ. ಆದರೆ ಸುಳ್ಳು ನೋವು ನಿವಾರಕದಂತೆ ಇದು ತಾತ್ಕಾಲಿಕ ಪರಿಹಾರವನ್ನು ನೀಡುತ್ತದೆ, ಆದರೆ ಶಾಶ್ವತವಾದ ಅಡ್ಡ ಪರಿಣಾಮಗಳನ್ನು ನೀಡುತ್ತದೆ ಎಂದು ಕೃಷ್ಣ ಹೇಳುತ್ತಾರೆ. ಗಾಸಿಪ್ ಎಷ್ಟು ತೀಕ್ಷ್ಣವಾಗಿರಬಹುದು ಎಂದರೆ ಅದು ರಕ್ತ ಸಂಬಂಧಗಳನ್ನು ಕಡಿದುಕೊಳ್ಳಬಹುದು. ಕೆಲವೊಮ್ಮೆ ನಾವು ಕುರುಡಾಗಿ ನಂಬುವವರ ಮುಖವಾಡಗಳನ್ನು ಬಹಿರಂಗಪಡಿಸಲು ಪ್ರಕೃತಿಯು ಕಷ್ಟಕರ ಸಂದರ್ಭಗಳಲ್ಲಿ ನಮ್ಮನ್ನು ಇರಿಸುತ್ತದೆ. ಸಂಬಂಧಗಳು ನಂಬಿಕೆಯ ಮೇಲೆ ನಿರ್ಮಿಸಲ್ಪಟ್ಟಿವೆ, ರಕ್ತದಲ್ಲ. ನಂಬಿಕೆಯೊಂದಿಗೆ ಅಪರಿಚಿತರು ಸಹ ನಿಮ್ಮವರಂತೆ ಆಗುತ್ತಾರೆ, ಆದರೆ ಅದು ಇಲ್ಲದೆ ನಿಮ್ಮವರು ಸಹ ಅಪರಿಚಿತರಂತೆ ಭಾವಿಸಬಹುದು. ನಿಮ್ಮ ಕೆಲಸ ಮತ್ತು ದೇವರ ಕಡೆಗೆ ಪ್ರೀತಿಯನ್ನು ನಿರ್ದೇಶಿಸಬೇಕು, ಏಕೆಂದರೆ ಇವುಗಳು ನಿಮಗೆ ಎಂದಿಗೂ ದ್ರೋಹ ಮಾಡುವುದಿಲ್ಲ. ಹೆಚ್ಚಿನ ಸಮಯ ಮತ್ತು ಗೌರವವನ್ನು ನೀಡುವುದರಿಂದ ಇತರರು ನಿಮ್ಮನ್ನು ದುರ್ಬಲ ಎಂದು ನೋಡಬಹುದು. ನಿಮ್ಮನ್ನು ಅಸೂಯೆಪಡುವವರ ಮುಂದೆ ಯಾವಾಗಲೂ ಸಂತೋಷವಾಗಿ ಕಾಣಿಸಿಕೊಳ್ಳಿ, ನಿಮ್ಮ ಸಂತೋಷವು ಅವರನ್ನು ಮೀರಿಸುತ್ತದೆ. ವಂಚನೆಯ ಯುಗದಲ್ಲಿ ಯಾರನ್ನೂ ನಿರಪರಾಧಿ ಎಂದು ತಪ್ಪಾಗಿ ಭಾವಿಸಬೇಡಿ. ನಿಮ್ಮ ದೇಹವು ಸುಂದರವಾಗಿರಲಿ ಅಥವಾ ಇಲ್ಲದಿರಲಿ, ನಿಮ್ಮ ಮಾತಿನ ಸೌಂದರ್ಯವು ಮುಖ್ಯವಾಗಿದೆ. ಜನರು ಮುಖಗಳನ್ನು ಮರೆತು ಬಿಡಬಹುದು, ಆದರೆ ಅವರು ಪದಗಳನ್ನು ನೆನಪಿಸಿಕೊಳ್ಳುತ್ತಾರೆ. ನಿಮ್ಮನ್ನು ಅರ್ಥಮಾಡಿಕೊಂಡವರು ನಿಜವಾಗಿಯೂ ನಿಮ್ಮವರೇ. ಇಲ್ಲದಿದ್ದರೆ ಸುಂದರವಾದ ಮುಖಗಳು ಸಹ ಮೋಸಗೊಳಿಸಬಹುದು. ನೆಲದ ಮೇಲೆ ಬಿದ್ದರೆ ಚೇತರಿಸಿಕೊಳ್ಳಬಹುದು, ಆದರೆ ಜನರ ದೃಷ್ಟಿಯಲ್ಲಿ ಬೀಳುವುದಿಲ್ಲ. ಅಧಿಕಾರ ಇಲ್ಲದಿದ್ದರೂ ಛಲ ಬಿಡದವರನ್ನು ಯಾವ ಶಕ್ತಿಯಿಂದಲೂ ಸೋಲಿಸಲು ಸಾಧ್ಯವಿಲ್ಲ. ಇತರರ ತಪ್ಪುಗಳಿಂದ ಕಲಿಯಿರಿ. ನಿಮ್ಮೊಂದಿಗೆ ಪ್ರಯೋಗವು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. ಪ್ರತಿಯೊಬ್ಬರೂ ಅನುಕರಿಸಲು ಬಯಸುವ ವ್ಯಕ್ತಿಯಾಗಲು ಶ್ರಮಿಸಿ. ಜೀವನದಲ್ಲಿ ಸಮಸ್ಯೆಗಳು ಕಾರಣವಿಲ್ಲದೆ ಬರುವುದಿಲ್ಲ, ಏನನ್ನಾದರೂ ಬದಲಾಯಿಸಬೇಕಾಗಿದೆ ಎಂಬುದರ ಸಂಕೇತಗಳಾಗಿವೆ. ನೀವು ಪ್ರಪಂಚಕ್ಕಿಂತ ಸ್ವಲ್ಪ ಹಿಂದೆ ಇದ್ದರೂ ಸಹ ಬಲವಾದ ತಯಾರಿ ನಿಮಗೆ ಹಿಡಿಯಲು ಸಹಾಯ ಮಾಡುತ್ತದೆ. ನೀವು ಸಂತೋಷವಾಗಿರುವಾಗ ಜೀವನವು ಉತ್ತಮವಾಗಿರುತ್ತದೆ, ಆದರೆ ನಿಮ್ಮ ಸಂತೋಷವು ಇತರರನ್ನು ಸಹ ಸಂತೋಷಪಡಿಸಿದಾಗ ಅದು ಅಸಾಧಾರಣವಾಗಿರುತ್ತದೆ. ನೀವು ಶ್ರೀಮಂತರು ಮತ್ತು ಯಶಸ್ವಿಯಾಗುವವರೆಗೆ ಸಲಹೆ ನೀಡುವುದನ್ನು ತಪ್ಪಿಸಿ, ಯಾರೂ ನಿಮ್ಮ ಮಾತನ್ನು ಕೇಳುವುದಿಲ್ಲ. ಅತಿಯಾದ ಹೊರೆಯನ್ನು ಹೊತ್ತವರು, ವಸ್ತುವಾಗಲಿ ಅಥವಾ ಹೆಮ್ಮೆಯಾಗಲಿ, ಆಗಾಗ್ಗೆ ಅವರ ಅಡಿಯಲ್ಲಿ ಮುಳುಗುತ್ತಾರೆ. ಒಳ್ಳೆಯ ಉದ್ದೇಶ ಹೊಂದಿರುವ ವ್ಯಕ್ತಿ ಎಂದಿಗೂ ದುರಾದೃಷ್ಟವನ್ನು ಹೊಂದುವುದಿಲ್ಲ ಎಂದು ಕೃಷ್ಣ ಹೇಳುತ್ತಾನೆ. ಜೀವನದಲ್ಲಿ ಗೌರವವನ್ನು ಗಳಿಸಿ, ಹಣವನ್ನಲ್ಲ, ಏಕೆಂದರೆ ಕೆಲವರು ಮಾತ್ರ ಕೊನೆಯಲ್ಲಿ ನಿಮ್ಮನ್ನು ನೋಡಲು ಬರುತ್ತಾರೆ. ನೀವು ಸಂಗ್ರಹಿಸಿದ ಸಂಪತ್ತಲ್ಲ. ನೀವು ಸ್ಥಾನವನ್ನು ಆನುವಂಶಿಕವಾಗಿ ಪಡೆಯಬಹುದು, ಆದರೆ ಬುದ್ಧಿವಂತಿಕೆಯು ನಿಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲುವುದರಿಂದ ಮಾತ್ರ ಬರುತ್ತದೆ. ಒಬ್ಬ ವ್ಯಕ್ತಿ ಮಾತ್ರ ನಿಮ್ಮನ್ನು ನಿಜವಾಗಿಯೂ ಮುಂದಕ್ಕೆ ಸಾಗಿಸಬಹುದು ಮತ್ತು ಅದು ನೀವೇ. ನಿಮ್ಮ ಸರಿಯಾದ ಸಮಯ ಬರುವವರೆಗೆ ಶಾಂತವಾಗಿರಿ.
ನೀವು ಯಾವಾಗಲೂ ಎಲ್ಲರಿಗೂ ಲಭ್ಯವಿದ್ದರೆ ನೀವು ನಿಷ್ಪ್ರಯೋಜಕರಾಗಿ ಕಾಣಬಹುದು. ನಿಮ್ಮ ವೈಫಲ್ಯಕ್ಕಾಗಿ ಜಗತ್ತು ಈಗಾಗಲೇ ಕಾಯುತ್ತಿದೆ, ಆದ್ದರಿಂದ ನೀವೇ ಗೆಲ್ಲಿರಿ. ಸಂಬಂಧಿಕರು ವಿರೋಧ ಪಕ್ಷದ ನಾಯಕರಂತೆ ನೀವು ಏನು ಮಾಡಿದರೂ ಅವರು ಯಾವಾಗಲೂ ಟೀಕಿಸುತ್ತಾರೆ. ಅದೃಷ್ಟವಂತರಿಗೆ ಮಾತ್ರ ಸವಾಲುಗಳು ಬರುತ್ತವೆ. ಅದೃಷ್ಟವು ಅದೃಷ್ಟವಂತರನ್ನು ಮಾತ್ರ ಪರೀಕ್ಷಿಸುತ್ತದೆ. ಬಡವನಾಗಿರುವುದು ಕೆಟ್ಟದ್ದಲ್ಲ, ಕಳಪೆ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಜೇಬಿನಲ್ಲಿ ಎಷ್ಟು ಹಣವಿದೆ ಎಂದು ಬೇರೆ ಯಾರೂ ತಿಳಿದುಕೊಳ್ಳಬೇಕಾಗಿಲ್ಲ. ಗೌರವವನ್ನು ತೋರಿಸಿ, ಆದರೆ ಇತರರು ನಿಮ್ಮನ್ನು ಅಗೌರವಿಸುವಷ್ಟು ಅಲ್ಲ. ಕೆಲವು ತಪ್ಪುಗಳನ್ನು ಕ್ಷಮಿಸುವುದು ನಿಮ್ಮ ದೊಡ್ಡ ದೋಷವಾಗಿ ಬದಲಾಗಬಹುದು. ಜೀವನದಲ್ಲಿ ನನ್ನ ತಪ್ಪು ನನಗಿಂತ ಎಲ್ಲರನ್ನೂ ಪ್ರಮುಖವಾಗಿ ಪರಿಗಣಿಸಿದೆ. ಮುಖದಲ್ಲಿ ಮಾಧುರ್ಯವನ್ನು ಹೊಂದಿರುವ ಆದರೆ ಅವರ ಹೃದಯದಲ್ಲಿ ವಿಷವಿರುವ ಜನರಿಗೆ ನಾನು ಭಯಪಡುತ್ತೇನೆ. ನಿಷ್ಠೆ ಇರುವಲ್ಲಿ ನಂಬಿಕೆ ಇಲ್ಲದಿದ್ದರೆ ನೀವು ಪ್ರತಿದಿನ ಸಾವಿರಾರು ಜನರನ್ನು ಭೇಟಿಯಾಗುತ್ತೀರಿ. ಮಾತಿನ ಮಾಧುರ್ಯವು ಆಂತರಿಕ ಸತ್ಯಗಳನ್ನು ಬಹಿರಂಗಪಡಿಸುವುದಿಲ್ಲ. ನವಿಲು ಹಾವುಗಳನ್ನು ತಿನ್ನುತ್ತದೆ ಎಂದು ಯಾರು ಭಾವಿಸುತ್ತಾರೆ? ಪದಗಳು ಒಬ್ಬರ ಹೃದಯವನ್ನು ಗೆಲ್ಲಬಹುದು ಅಥವಾ ಅವರನ್ನು ಓಡಿಸಬಹುದು. ಇದು ಗೌರವ ಮತ್ತು ನಡವಳಿಕೆಯ ಬಗ್ಗೆ ಅಷ್ಟೇ. ಕೇಳುವ ಯಾರಾದರೂ ಮಾತನಾಡಬಹುದು. ನಿಮ್ಮ ಹೃದಯವನ್ನು ನೋಯಿಸುವವರಿಂದ ದೂರವಿರಿ. ಸ್ವಲ್ಪ ಹೆಚ್ಚು ಶಾಂತಿಯುತವಾಗಿ ಬದುಕು. ಪ್ರತಿಯೊಬ್ಬರೂ ತಮ್ಮ ಅವಕಾಶವನ್ನು ಪಡೆಯುತ್ತಾರೆ ಮತ್ತು ಎಲ್ಲರಿಗೂ ಸಮಯ ಬರುತ್ತದೆ. ಕೆಲವರು ಕ್ಷಣವನ್ನು ವಶಪಡಿಸಿಕೊಳ್ಳುತ್ತಾರೆ, ಇತರರು ಸಹಿಸಿಕೊಳ್ಳುತ್ತಾರೆ. ನೀವೇ ಸಹಿಸಿಕೊಳ್ಳಲಾಗದದನ್ನು ಇತರರ ಮೇಲೆ ಹೇರಬೇಡಿ. ಸದಾಚಾರದಿಂದ ತುಂಬಿದ ಹೃದಯವು ನ್ಯಾಯದ ಸಲಹೆಯನ್ನು ನೀಡುತ್ತದೆ ಎಂದು ಕೃಷ್ಣ ಹೇಳುತ್ತಾನೆ. ಆದರೆ ತಪ್ಪಿನಿಂದ ತುಂಬಿದ ಹೃದಯವು ತಪ್ಪು ಸಲಹೆಯನ್ನು ನೀಡುತ್ತದೆ. ಮೂರ್ಖ ಮಾತ್ರ ಪ್ರೀತಿಯನ್ನು ಅಸಂಬದ್ಧವೆಂದು ತಳ್ಳಿಹಾಕುತ್ತಾನೆ. ಪ್ರೀತಿ ಪ್ರಪಂಚದ ಸಾರವಾಗಿದೆ, ಎಲ್ಲವನ್ನೂ ನಿರ್ಮಿಸಿದ ಅಡಿಪಾಯ. ದ್ರೋಹ ಎಂದಿಗೂ ನಿಷ್ಠಾವಂತ ಅಲ್ಲ. ಎಲ್ಲಿ ಹೆಚ್ಚು ಪ್ರಯೋಜನವಿಲ್ಲವೋ ಅಲ್ಲಿ ದ್ರೋಹ ಪ್ರಾರಂಭವಾಗುತ್ತದೆ. ನಿಯಮಿತ ಅಂತರವು ಸಂಬಂಧಗಳನ್ನು ಬಲಪಡಿಸುತ್ತದೆ, ಆದರೆ ಅನಿಯಮಿತ ಅಂತರವು ಅವುಗಳನ್ನು ಮುರಿಯಬಹುದು. ಒಬ್ಬ ವ್ಯಕ್ತಿಯು ತನ್ನ ನಂಬಿಕೆಗಳಿಂದ ರೂಪುಗೊಂಡಿದ್ದಾನೆ, ಅವರು ನಂಬಿದಂತೆಯೇ ಆಗುತ್ತಾರೆ. ಜನರು ಸಾಮಾನ್ಯವಾಗಿ ಜಗತ್ತನ್ನು ದೂಷಿಸುವಂತೆ ನಿಮ್ಮನ್ನು ಖಂಡಿಸುವ ಧೈರ್ಯವನ್ನು ಹೊಂದಬೇಡಿ ಎಂದು ಕೃಷ್ಣ ಹೇಳುತ್ತಾನೆ. ಬಲಶಾಲಿಗಳು ಮಾತ್ರ ನಿಜವಾಗಿಯೂ ಕ್ಷಮಿಸಬಲ್ಲರು. ಟೊಳ್ಳಾದ ಜನರು ಪ್ರತೀಕಾರದ ಬೆಂಕಿಯಿಂದ ಸುಡುತ್ತಾರೆ. 1 ತಿಂಗಳು ಅಥವಾ 1 ವರ್ಷದಲ್ಲಿ ಏನಾಗಬಹುದು ಎಂಬುದರ ಬಗ್ಗೆ ಗಮನಹರಿಸಬೇಡಿ, ಆದರೆ 24 ಗಂಟೆಗಳಲ್ಲಿ ಏನಾಗಬಹುದು ಎಂಬುದನ್ನು ಪರಿಗಣಿಸಿ. ನೀವು ಇನ್ನು ಮುಂದೆ ಅವರಿಗೆ ಉಪಯೋಗವಾಗದಿದ್ದಾಗ ವ್ಯಕ್ತಿಯ ನಿಜವಾದ ಮುಖವು ಹೊರಹೊಮ್ಮುತ್ತದೆ. ರೀತಿಯಲ್ಲಿ ಪ್ರತಿಕ್ರಿಯಿಸುವುದು ತಪ್ಪಾಗಿರಬಹುದು, ಆದರೆ ಹೆಚ್ಚು ಸಮಯ ಕೇಳುವುದರಿಂದ ಜನರು ತಮ್ಮ ಮಿತಿಗಳನ್ನು ಮರೆತು ಬಿಡುತ್ತಾರೆ. ಮೂರ್ಖನೊಡನೆ ವಾದ ಮಾಡುವುದು ನಿಮ್ಮ ಮುಖದ ಮೇಲೆ ಸೊಳ್ಳೆ ಹೊಡೆದಂತೆ. ಅದು ಏನನ್ನು ಸಾಧಿಸದಿರಬಹುದು, ಆದರೆ ಇನ್ನೂ ಕುಟುಕುತ್ತದೆ. ಸಾಮಾನ್ಯವಾಗಿ ಮೋಸದ ಜನರು ಸಿಹಿಯಾಗಿ ಮಾತನಾಡುತ್ತಾರೆ, ಆದರೆ ಸತ್ಯವಂತರ ಮಾತುಗಳು ಕಠೋರವಾಗಿರಬಹುದು. ಯಾರಾದರೂ ಜೀವಂತವಾಗಿರುವಾಗ ಮೆಚ್ಚುಗೆಯನ್ನು ತೋರಿಸಿ, ಅವರು ಹೋದ ನಂತರ ಅವರನ್ನು ದ್ವೇಷಿಸುವವರು ಸಹ ಅವರು ಶ್ರೇಷ್ಠರು ಎಂದು ಹೇಳಬಹುದು. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರನ್ನು ನಿರ್ಲಕ್ಷಿಸಿ, ನೀವು ಇನ್ನೂ ಅವರಿಗಿಂತ ಮುಂದಿದ್ದೀರಿ ಎಂದರ್ಥ. ನನ್ನ 3 ಜೀವನದ ತಪ್ಪುಗಳು ತುಂಬಾ ವೇಗವಾಗಿ ನಂಬುವುದು, ಇತರರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಮತ್ತು ಯಾರಿಗೂ ಮೋಸ ಮಾಡದಿರುವುದು. ಅದೃಷ್ಟ ಮತ್ತು ಸಂಗಾತಿಯು ತೊಂದರೆಯನ್ನು ಉಂಟು ಮಾಡಬಹುದು, ಆದರೆ ಅವರು ನಿಮ್ಮನ್ನು ಬೆಂಬಲಿಸಿದಾಗ ಜೀವನವು ಬದಲಾಗುತ್ತದೆ. ನಿಮ್ಮ ಸ್ವಂತ ನಿಯಮಗಳ ಮೇಲೆ ಜೀವನವನ್ನು ನಡೆಸಿ, ಇತರರ ಸಂತೋಷವನ್ನು ಬೆನ್ನಟ್ಟಬೇಡಿ.
ಕೆಲವೊಮ್ಮೆ ಕೆಲವು ಜನರನ್ನು ಬಿಡುವುದು ಅವಶ್ಯಕ, ಏಕೆಂದರೆ ನೀವು ಮಾಡದಿದ್ದರೆ ಅವರು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ತಾಳ್ಮೆಯಿಂದಿರಿ ಎಂದು ಕೃಷ್ಣ ಹೇಳುತ್ತಾನೆ. ಕೆಲವೊಮ್ಮೆ ಉತ್ತಮವಾದುದನ್ನು ಸಾಧಿಸಲು ನೀವು ಕೆಟ್ಟದ್ದನ್ನು ಸಹಿಸಿಕೊಳ್ಳಬೇಕು. ಯೋಗ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಅಗತ್ಯವಿರುವ ಸಮಯದಲ್ಲಿ ನೀಡಿದ ಸಹಾಯವು ಜೀವನವನ್ನು ಬದಲಾಯಿಸಬಹುದು. ನೀವು ಏಕಾಂಗಿಯಾಗಿ ನಡೆಯಬೇಕಾದರೆ ಚಿಂತಿಸಬೇಡಿ, ಏಕೆಂದರೆ ಒಬ್ಬರು ಯಶಸ್ಸಿನ ಉತ್ತುಂಗದಲ್ಲಿ ಅಥವಾ ಸ್ಮಶಾನದಲ್ಲಿ ಏಕಾಂಗಿಯಾಗಿ ನಿಲ್ಲುತ್ತಾರೆ. ಅನುಭವದ ಒಂದು ಪಾಠವು 100 ಪದಗಳಿಗಿಂತ ಹೆಚ್ಚಿನ ಸಲಹೆಯನ್ನು ನೀಡುತ್ತದೆ. ಇತರರು ಏನು ಹೇಳುತ್ತಾರೆಂದು ಚಿಂತಿಸದೆ ನಿಮಗೆ ಬೇಕಾದುದನ್ನು ಮಾಡಿ, ಏಕೆಂದರೆ ನೀವು ಏನು ಮಾಡಿದರೂ ಜನರು ಯಾವಾಗಲೂ ಮಾತನಾಡುತ್ತಾರೆ. ಕೊನೆಯಲ್ಲಿ ಮೇಣದ ಬತ್ತಿಯು ತಾನು ಆಶ್ರಯಿಸಿದ ಬತ್ತಿಯಿಂದ ಆರಿಹೋಗಿದೆ ಎಂದು ಅರಿತುಕೊಳ್ಳುತ್ತದೆ. ಸಮಯವು ಶಕ್ತಿಯುತವಾಗಿರುವುದರಿಂದ ಇಂದಿನ ಆಧಾರದ ಮೇಲೆ ನೀವು ಯಾರ ಭವಿಷ್ಯವನ್ನು ಊಹಿಸಲು ಸಾಧ್ಯವಿಲ್ಲ. ಒಂದು ಸಣ್ಣ ರಂಧ್ರವು ದೊಡ್ಡ ಹಡಗನ್ನು ಮುಳುಗಿಸಬಹುದಾದ್ದರಿಂದ ಸಣ್ಣ ವೆಚ್ಚಗಳ ಬಗ್ಗೆ ಜಾಗರೂಕರಾಗಿರಿ. ಪರಸ್ಪರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸಂಬಂಧಗಳ ಸೌಂದರ್ಯ ಅಡಗಿದೆ. ನಿಮ್ಮಂತೆಯೇ ಯಾರನ್ನಾದರೂ ನೀವು ಹುಡುಕಿದರೆ ನೀವು ಏಕಾಂಗಿಯಾಗುತ್ತೀರಿ. ಇಂದಿನ ಜಗತ್ತಿನಲ್ಲಿ ತುಂಬಾ ಒಳ್ಳೆಯವನಾಗಿರುವುದು ಅನುಕೂಲವಾಗಬಹುದು. ನಿಮ್ಮನ್ನು ಕೆಳಗಿಳಿಸುವವರಿಗೆ ನಿಭಾಯಿಸಲು ಸಾಕಷ್ಟು ಶ್ರಮ ಬೇಕಾಗುತ್ತದೆ. ಜನರು ನಿಮಗೆ ಅಗತ್ಯವಿರುವಾಗ ಮಾತ್ರ ನಿಮ್ಮನ್ನು ಗೌರವಿಸುತ್ತಾರೆ. ದುಃಖವು ನಿಮ್ಮ ಅಭ್ಯಾಸವಾಗುವ ಮೊದಲು ಸಂತೋಷವಾಗಿರಲು ಕಲಿಯಿರಿ. ಕೆಲವರು ಪ್ರತಿದಿನ ನಮ್ಮನ್ನು ನೋಯಿಸುತ್ತಾರೆ, ಆದರೂ ನಾವು ಅವರೊಂದಿಗೆ ಮಾತನಾಡುವುದರಲ್ಲಿ ಸಂತೋಷವನ್ನು ಕಾಣುತ್ತೇವೆ. ತಮ್ಮ ಸ್ವಂತದಿಂದ ಕೆಟ್ಟದಾಗಿ ನಡೆಸಿಕೊಳ್ಳಲ್ಪಟ್ಟವರು ಹೃದಯ ಮತ್ತು ಮಾತಿನಲ್ಲಿ ಕಠಿಣರಾಗುತ್ತಾರೆ. ನೀನು ನನ್ನೊಂದಿಗಿರುವವರೆಗೂ ನನಗೆ ಬೇಕಾದುದೆಲ್ಲ ನನ್ನ ಬಳಿ ಇದೆ ಎನ್ನುತ್ತಾನೆ ಕೃಷ್ಣ. ಮರವು ಕೊಂಬೆಗಳನ್ನು ಕಳೆದುಕೊಳ್ಳುವುದರಿಂದ ಒಣಗುವುದಿಲ್ಲ, ಆದರೆ ಅದರ ಬೇರುಗಳನ್ನು ಕತ್ತರಿಸುವುದರಿಂದ. ಅಂತೆಯೇ ಒಬ್ಬ ವ್ಯಕ್ತಿಯು ತನ್ನ ಕ್ರಿಯೆಗಳಿಂದ ಕಳೆದುಕೊಳ್ಳುತ್ತಾನೆ, ಆದರೆ ಸಂಕುಚಿತ ಮನಸ್ಥಿತಿ ಮತ್ತು ಕಳಪೆ ನಡವಳಿಕೆಯಿಂದ. ಕೃಷ್ಣನು ತಾನು ಎಲ್ಲ ಜೀವಿಗಳನ್ನು ಸಮಾನವಾಗಿ ನೋಡುತ್ತೇನೆ ಎಂದು ಹೇಳುತ್ತಾನೆ. ಯಾವುದೂ ತನಗೆ ಕಡಿಮೆ ಅಥವಾ ಹೆಚ್ಚು ಪ್ರಿಯವಲ್ಲ. ಆತನನ್ನು ಪ್ರೀತಿಯಿಂದ ಆರಾಧಿಸುವವರು ಅವನೊಳಗೆ ವಾಸಿಸುತ್ತಾರೆ ಮತ್ತು ಅವನು ಅವರ ಜೀವನದಲ್ಲಿ ಪ್ರವೇಶಿಸುತ್ತಾನೆ. ನಿಜವಾದ ಪ್ರೀತಿ ಎಂದರೆ ಏನು ಎಂದು ರಾಧಾ ಕೃಷ್ಣನನ್ನು ಕೇಳಿದಾಗ, ಕೃಷ್ಣ ಮುಗುಳ್ನಕ್ಕೂ ಉದ್ದೇಶ ಇರುವಲ್ಲಿ ನಿಜವಾದ ಪ್ರೀತಿ ಇರುವುದಿಲ್ಲ ಎಂದು ಹೇಳಿದರು. ನಾವು ಅನೇಕ ಜನ್ಮಗಳನ್ನು ಹೊಂದಿದ್ದೇವೆ ಎಂದು ಕೃಷ್ಣನು ಹೇಳುತ್ತಾನೆ. ಅವನ ಅಥವಾ ನಮ್ಮದು ಕೊನೆಯದು. ಪ್ರೀತಿಯು ಒಬ್ಬನನ್ನು ಎಂದಿಗೂ ಸೋಲಿಸಲು ಬಿಡದ ಅನುಭವವಾಗಿದೆ, ಆದರೆ ದ್ವೇಷವು ಗೆಲುವನ್ನು ತಡೆಯುತ್ತದೆ. ಪ್ರೀತಿ ಮತ್ತು ಹಣೆಬರಹವು ಎಂದಿಗೂ ಕೈಜೋಡಿಸುವುದಿಲ್ಲ, ಏಕೆಂದರೆ ಉದ್ದೇಶಿಸಿರುವುದು ಪ್ರೀತಿಯನ್ನು ಒಳಗೊಂಡಿರುವುದಿಲ್ಲ ಮತ್ತು ನಾವು ಪ್ರೀತಿಸುವುದನ್ನು ಉದ್ದೇಶಿಸಲಾಗಿಲ್ಲ. ಭರವಸೆಯು ನೋವಿನಿಂದ ಕೂಡಿದೆ ಎಂದು ಕೃಷ್ಣ ಹೇಳುತ್ತಾನೆ, ಆದರೂ ಈ ಹೃದಯವು ಇನ್ನೂ ಭರವಸೆಗೆ ಅಂಟಿಕೊಳ್ಳುತ್ತದೆ. ಬಾಹ್ಯ ಸಂಬಂಧಗಳನ್ನು ಅವಲಂಬಿಸುವುದಕ್ಕಿಂತ ಏಕಾಂಗಿಯಾಗಿರಲು ಕಲಿಯುವುದು ಉತ್ತಮ. ಪ್ರೀತಿ ಮತ್ತು ದ್ವೇಷವು ಸರಳ ಪದಗಳಂತೆ ತೋರುತ್ತದೆ, ಆದರೆ ಅವು ಒಬ್ಬನನ್ನು ದೇವರು ಅಥವಾ ದೆವ್ವವನ್ನಾಗಿ ಮಾಡಬಹುದು. ಇದು ಎಷ್ಟು ಸಮಯ ಎಂದು ಅನೇಕರು ನಿಮಗೆ ತಿಳಿಸುತ್ತಾರೆ, ಆದರೆ ಅಗತ್ಯವಿರುವಾಗ ಕೆಲವರು ಇರುತ್ತಾರೆ. ನಿಮ್ಮ ಕೈಯನ್ನು ಯಾರು ಹಿಡಿದಿದ್ದಾರೆ ಮತ್ತು ಯಾರು ಹೋಗುತ್ತಾರೆ ಎಂಬುದನ್ನು ನೋಡಲು ಸಮಯದ ಆಗಮನವು ನಿರ್ಣಾಯಕವಾಗಿದೆ. ದುಃಖ, ಕೋಪ, ದ್ವೇಷ ಅಥವಾ ವಾದಗಳಲ್ಲಿ ಜೀವನವನ್ನು ವ್ಯರ್ಥ ಮಾಡಬೇಡಿ, ಏಕೆಂದರೆ ನಿಮಗೆ ಇನ್ನೊಂದು ಅವಕಾಶ ಸಿಗುವುದಿಲ್ಲ. ಸಂತೋಷವಾಗಿರಿ ಮತ್ತು ಇತರರನ್ನು ಸಂತೋಷಪಡಿಸಿ. ನಿಮ್ಮ ಜೀವನದಲ್ಲಿ ಯಾರೊಬ್ಬರ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡುವುದು ಉತ್ತಮ, ಬದಲಿಗೆ ಅವರೊಂದಿಗೆ ಪದೇ ಪದೇ ಅಸಮಾಧಾನಗೊಳ್ಳುವ ಬದಲು ಇತರ ನೆರಳಿನಲ್ಲಿ ನಿಲ್ಲುವ ಮೂಲಕ ನೀವು ನಿಮ್ಮ ಸ್ವಂತವನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮ ನೆರಳನ್ನು ಮರಳಿ ಪಡೆಯಲು
ಕೆಲವೊಮ್ಮೆ ನೀವು ಸೂರ್ಯನ ಬೆಳಕಿನಲ್ಲಿ ಏಕಾಂಗಿಯಾಗಿ ನಿಲ್ಲಬೇಕು. ಕೆಲವೊಮ್ಮೆ ನಾವು ತಪ್ಪಾಗಿಲ್ಲ, ನಮ್ಮ ವಿಷಯವನ್ನು ಸಾಬೀತುಪಡಿಸಲು ನಮಗೆ ಪದಗಳ ಕೊರತೆಯಿದೆ. ಸತ್ಯವನ್ನು ಹೇಳಲು ಯಾವುದೇ ಸಿದ್ಧತೆ ಅಗತ್ಯವಿಲ್ಲ, ಏಕೆಂದರೆ ಅದು ಹೃದಯದಿಂದ ಬರುತ್ತದೆ. ಜನರು ನಿಮಗಾಗಿ ಏನು ಮಾಡುತ್ತಾರೆ ಎಂಬುದನ್ನು ಟ್ರ್ಯಾಕ್ ಮಾಡಿ, ಏಕೆಂದರೆ ನೀವು ಅವರಿಗೆ ಏನು ಮಾಡಿದ್ದೀರಿ ಎಂದು ಅವರು ತ್ವರಿತವಾಗಿ ಕೇಳುತ್ತಾರೆ. ನಿಮ್ಮ ಸರಿಯಾದ ಸಮಯ ಬರುವವರೆಗೆ ಶಾಂತವಾಗಿರಿ. ಸುಳ್ಳುಗಳು ವಿಚಿತ್ರವಾಗಿವೆ. ಅವರು ಸ್ವತಃ ಮಾತನಾಡುವಾಗ ಚೆನ್ನಾಗಿ ಧ್ವನಿಸುತ್ತಾರೆ, ಆದರೆ ಇತರರು ಮಾತನಾಡುವಾಗ ಕೋಪಗೊಳ್ಳುತ್ತಾರೆ. ಎಂದಿಗೂ ಯಾರನ್ನೂ ಅವಮಾನಿಸಬೇಡಿ. ಶಕ್ತಿಯುತವಾಗಿರುವುದು ಒಳ್ಳೆಯದು, ಆದರೆ ಸಮಯವು ಹೆಚ್ಚು ಶಕ್ತಿಯುತವಾಗಿದೆ ಎಂಬುದನ್ನು ಎಂದಿಗೂ ಮರೆಯಬೇಡಿ. ನಿಮ್ಮ ಪ್ರಸ್ತುತ ಸಂಬಂಧಗಳ ಗುಣಮಟ್ಟದಿಂದ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಾಗುತ್ತದೆ. ಕತ್ತಲನ್ನು ಹೋಗಲಾಡಿಸದೆ ದೀಪ ಬೆಳಗಿಸುವತ್ತ ಗಮನ ಹರಿಸಿ. ಇತರರನ್ನು ಕೆಳಗಿಳಿಸುವ ಬದಲು ನಿಮ್ಮನ್ನು ಮೇಲಕ್ಕೆತ್ತಲು ಸಮಯವನ್ನು ಹೂಡಿಕೆ ಮಾಡಿ. ಒಳ್ಳೆಯ ಸಂಗತಿಗಳು ಸುಲಭವಾಗಿ ಸಿಗುವುದಿಲ್ಲ ಎಂಬುದು ಜೀವನದ ಕಟು ಸತ್ಯ. ಯಾರಾದರೂ ನಿಮ್ಮೊಂದಿಗೆ ಸಂಬಂಧವನ್ನು ಬಯಸದಿದ್ದರೆ ನಿಮ್ಮನ್ನು ದೂರವಿಡಿ, ಏಕೆಂದರೆ ಸಮಯವು ನಿಮ್ಮನ್ನು ಗೌರವಿಸಲು ಅವರಿಗೆ ಕಲಿಸುತ್ತದೆ ಮತ್ತು ನೀವು ತಾಳ್ಮೆಯನ್ನು ಕಲಿಯುವಿರಿ. ಜೀವನವು ತೊಂದರೆಗಳನ್ನು ಒಳಗೊಂಡಿರುತ್ತದೆ, ಆದರೆ ಸಾವಿನ ನಂತರ ನೀವು ಏನನ್ನೂ ಅನುಭವಿಸುವುದಿಲ್ಲ. ಎಲ್ಲರನ್ನೂ ಸಂತೋಷವಾಗಿಡುವುದು ಜೀವಂತ ಕಪ್ಪೆಗಳನ್ನು ತೂಗುವಷ್ಟು ಸವಾಲಿನ ಸಂಗತಿಯಾಗಿದೆ. ಅವುಗಳು ಜಿಗಿದು ಕಷ್ಟಪಡುತ್ತವೆ. ನಿಮ್ಮ ನಗುವಿಗೆ ನೀವೇ ಯಜಮಾನರಾದಾಗ ನಿಮ್ಮನ್ನು ಅಳಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮನ್ನು ಅಪಹಾಸ್ಯ ಮಾಡಿದವರು ಒಂದು ದಿನ ನಿಮ್ಮನ್ನು ಉದಾಹರಣೆಯಾಗಿ ಹಿಡಿಯುವಷ್ಟು ಸಮರ್ಥರಾಗಿರಿ. ಸಂಬಂಧಗಳನ್ನು ದುರ್ಬಳಕೆ ಮಾಡಬೇಡಿ. ಒಳ್ಳೆಯ ಜನರು ಹೆಚ್ಚಾಗಿ ಬರುವುದಿಲ್ಲ. ಜನರಿಗೆ ಸಮಯವನ್ನು ನೀಡಲು ಕಲಿಯಿರಿ ಮತ್ತು ಸಂಬಂಧವು ಬಲಗೊಳ್ಳುತ್ತದೆ. ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮೊಂದಿಗೆ ಇರುವ ವ್ಯಕ್ತಿ ನಿಮ್ಮನ್ನು ಹೆಚ್ಚು ಪ್ರೀತಿಸುತ್ತಾನೆ. ಯಾರಾದರೂ ನಿಮಗೆ ಕಿರಿಕಿರಿ ಉಂಟು ಮಾಡಿದರೆ ಅವರನ್ನು ಹೋಗಲಿ ಹೊರಗಿಂತ ನೆನಪಾಗುವುದು ಉತ್ತಮ. ಒಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಗೌರವಿಸುವುದು ನೀವು ನೀಡಬಹುದಾದ ಅತ್ಯುತ್ತಮ ಕೊಡುಗೆಯಾಗಿದೆ. ಜೀವನದಲ್ಲಿ ಸರಿಯಾದ ಆಯ್ಕೆಗಳನ್ನು ಮಾಡುವವರು ಒಂಟಿತನವನ್ನು ಹೆಚ್ಚಾಗಿ ಎದುರಿಸುತ್ತಾರೆ ಎಂದು ಕೃಷ್ಣ ಹೇಳುತ್ತಾರೆ. ನಮ್ಮ ಜೀವನ ಹಾಳಾಗುವುದನ್ನು ತಡೆಯಲು ಕೆಲವು ಸಂಬಂಧಗಳು ದೇವರಿಂದ ಹಾನಿಗೊಳಗಾಗುತ್ತವೆ. ಸಾವಿರಾರು ಜನರು ಸತ್ತವರ ಬಗ್ಗೆ ಶೋಕಿಸಿದರೆ ಕೆಲವರು ಬದುಕಿರುವವರನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅಗತ್ಯವಿರುವ ಸಮಯದಲ್ಲಿ ನಿಮ್ಮನ್ನು ಬೆಂಬಲಿಸುವ ಸಂಬಂಧಗಳನ್ನು ಮಾತ್ರ ಮೌಲ್ಯೀಕರಿಸಿ. ಕಟುವಾದ ಸತ್ಯವೆಂದರೆ ಯಾರನ್ನಾದರೂ ಅತಿಯಾಗಿ ಬದಲಾಯಿಸಲು ಪ್ರಯತ್ನಿಸುವುದು ಅವರನ್ನು ಶತ್ರುಗಳಾಗಿ ಪರಿವರ್ತಿಸಬಹುದು. ಆಳವಾದ ಸಂಬಂಧ, ಹೆಚ್ಚಿನ ನಿರೀಕ್ಷೆಗಳು ಮತ್ತು ಆಳವಾದ ನಿರೀಕ್ಷೆಗಳು ಗಾಯಗಳು ಹೆಚ್ಚು ತೀವ್ರವಾಗಿರುತ್ತದೆ. ಬುದ್ಧಿವಂತ ವ್ಯಕ್ತಿಯೊಂದಿಗೆ ಕೆಲವು ನಿಮಿಷಗಳು ಸಾವಿರಾರು ಪುಸ್ತಕಗಳನ್ನು ಓದುವುದಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿರುತ್ತದೆ. ಸಂತೋಷವಾಗಿರಲು ಸ್ವಾರ್ಥಿ ಜನರನ್ನು ನಿಮ್ಮ ಜೀವನದಿಂದ ನಿರ್ಬಂಧಿಸಿ. ನಿಮ್ಮ ಫೋನ್ ಮಾತ್ರವಲ್ಲ, ಮೋಸ ಎಂದಿಗೂ ಸಾಯುವುದಿಲ್ಲ. ನೀವು ಇಂದು ಕೊಟ್ಟದ್ದು ನಾಳೆ ನಿಮ್ಮ ಬಳಿಗೆ ಬರುತ್ತದೆ. ಯಾವುದೇ ಅವಮಾನ ಅಥವಾ ನಿಜವಾದ ಭಾವನೆಗಳಿಲ್ಲದ ಬಾಹ್ಯ ಸಂಬಂಧಗಳಿಗಿಂತ ಭಿನ್ನವಾಗಿ ನಿಜವಾದ ಸಂಬಂಧಗಳನ್ನು ಆಳವಾಗಿ ಅನುಭವಿಸಲಾಗುತ್ತದೆ. ಪ್ರತಿಯೊಂದು ಸಂಬಂಧಕ್ಕೂ ಒಂದು ಮಿತಿ ಇರುತ್ತದೆ. ಆ ಮಿತಿಯನ್ನು ದಾಟುವುದು ಸಂಬಂಧದ ಮೌಲ್ಯವನ್ನು ಕುಗ್ಗಿಸುತ್ತದೆ. ನಕಾರಾತ್ಮಕ ಜನರಿಂದ ಸುತ್ತುವರೆದಿರುವ ವ್ಯಕ್ತಿಯು ತಮ್ಮ ಗುರಿಗಳಿಂದ ದೂರ ಸರಿಯಲು ಉದ್ದೇಶಿಸಿದ್ದಾನೆ ಎಂದು ಕೃಷ್ಣ ಹೇಳುತ್ತಾನೆ. ಕೆಟ್ಟ ಕಾರ್ಯಗಳು ತಮ್ಮದೇ ಆದ ಮೇಲೆ ಸಂಭವಿಸುತ್ತವೆ, ಆದರೆ ಒಳ್ಳೆಯ ಕಾರ್ಯಗಳಿಗೆ ಪ್ರಯತ್ನದ ಅಗತ್ಯವಿರುತ್ತದೆ. ನಿಮ್ಮ ಹೃದಯ ಮತ್ತು ಆತ್ಮದಿಂದ ನೀವು ವರ್ತಿಸಿದರೆ ಮತ್ತು ಪ್ರೀತಿಸಿದರೆ ಜೀವನವು ಸಂತೋಷದಾಯಕವಾಗಿರುತ್ತದೆ. ಒಬ್ಬ ವ್ಯಕ್ತಿಯ ಅವನತಿಗೆ 6 ಕಾರಣಗಳಿವೆ.
ಒಂದು ಕಾಡಿನಲ್ಲಿ ಗರ್ಭಿಣಿ ಜಿಂಕೆಯೊಂದು ತನ್ನ ಜನ್ಮ ನೀಡುವ ಸಮಯ ಸಮೀಪಿಸುತ್ತಿತ್ತು. ಅವಳು ನದಿಯ ದಡದ ದಟ್ಟವಾದ ಪೊದೆಗಳ ನಡುವೆ ಸುರಕ್ಷಿತ ಸ್ಥಳವನ್ನು ಕಂಡುಕೊಂಡಳು. ಇದ್ದಕ್ಕಿದ್ದಂತೆ ಹೆರಿಗೆ ನೋವು ಪ್ರಾರಂಭವಾಯಿತು ಮತ್ತು ಆಕಾಶದಲ್ಲಿ ಕಪ್ಪು ಮೋಡಗಳು ಸೇರಿಕೊಂಡವು. ನಂತರ ಮಿಂಚಿನ ಬಿರುಗಾಳಿಯು ಕಾಡಿಗೆ ಬೆಂಕಿ ಹಚ್ಚಿತು. ಅವಳ ಎಡಭಾಗದಲ್ಲಿ ಬೇಟೆಗಾರ ಅವಳ ಕಡೆಗೆ ಗುರಿಯಿಟ್ಟು ಬಾಣವನ್ನು ಹೊಂದಿದ್ದನು ಮತ್ತು ಅವಳ ಬಲಕ್ಕೆ ಹಸಿದ ಸಿಂಹವು ಹತ್ತಿರ ಬಂದಿತು. ಜಿಂಕೆಯು ತಾನು ಮತ್ತು ತನ್ನ ಮಗು ಹೇಗೆ ಬದುಕುಳಿಯುತ್ತದೆ ಎಂದು ಯೋಚಿಸಿತು. ಒಂದು ಕಡೆ ಬೆಂಕಿ, ಇನ್ನೊಂದು ಕಡೆ ಬೇಟೆಗಾರ, ಸಮೀಪಿಸುತ್ತಿರುವ ಸಿಂಹ ಮತ್ತು ಹತ್ತಿರದಲ್ಲಿ ಹರಿಯುವ ನದಿ. ಅಪಾಯದ ಹೊರತಾಗಿಯೂ ಅವಳು ಸಂಪೂರ್ಣವಾಗಿ ಜನ್ಮ ನೀಡುವತ್ತ ಗಮನಹರಿಸಿದಳು ಮತ್ತು ಎಲ್ಲವನ್ನೂ ದೈವಿಕ ಇಚ್ಛೆಗೆ ಬಿಟ್ಟಳು. ಅದ್ಭುತವಾಗಿ ಮಿಂಚು ಬೇಟೆಗಾರನನ್ನು ಕುರುಡನನ್ನಾಗಿ ಮಾಡಿತು. ಇದರಿಂದಾಗಿ ಅವನ ಬಾಣವು ದಾರಿ ತಪ್ಪಿಸಿತು ಮತ್ತು ಸಮೀಪಿಸುತ್ತಿರುವ ಸಿಂಹವನ್ನು ಹೊಡೆಯಿತು. ಅಷ್ಟರಲ್ಲಿ ಮಳೆ ಸುರಿಯಲಾರಂಭಿಸಿ ಕಾಡ್ಗಿಚ್ಚು ನಂದಿಸಿತು. ಜಿಂಕೆ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಿದೆ. ಸ್ನೇಹಿತರೆ, ಕೆಲವೊಮ್ಮೆ ನಾವು ತೋರಿಕೆಯಲ್ಲಿ ದುಸ್ತರವಾದ ಸಮಸ್ಯೆಗಳನ್ನು ಎದುರಿಸುತ್ತೇವೆ. ಅಲ್ಲಿ ಸ್ಪಷ್ಟವಾದ ಪರಿಹಾರವು ಗೋಚರಿಸುವುದಿಲ್ಲ. ಅಂತಹ ಸವಾಲಿನ ಸಮಯದಲ್ಲಿ ನಕಾರಾತ್ಮಕವಾಗುವುದರ ಬದಲು ನಾವು ಧನಾತ್ಮಕವಾಗಿರಬೇಕು ಮತ್ತು ನಮ್ಮ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಬೇಕು. ನಾವು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ನಾವು ಹೆಚ್ಚಿನ ಶಕ್ತಿಯನ್ನು ನಂಬಬೇಕು. ಏನಾಗುತ್ತದೆ? ಒಳ್ಳೆಯದಕ್ಕಾಗಿ ಸಂಭವಿಸುತ್ತದೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.